ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಪಿಯೂಷ್ ಗೋಯಲ್ ಅವರ ಮೇಲಿರುವ ಆರೋಪವೇನೆಂದರೆ ಇವರ ಮೂಗಿನ ತುದಿಯಲ್ಲೇ ಕೋಪ ಇರುತ್ತದೆ ಎಂದು. ಪಿಯೂಷ್ ಅವರೇ, ನೀವು ತುಂಬಾ ಚಿಕ್ಕವರಿದ್ದಾಗಲೇ ಪೇರೆಂಟ್ಸ್ ನಿಮ್ಗೆ ಹ್ಯಾಪಿ ಅಂತ ಹೆಸರಿಟ್ಟಿದ್ರಂತೆ. ಆದ್ರೆ ಇತ್ತೀಚೆಗೆ ಜನ ಹೇಳ್ತಾ ಇದ್ದಾರೆ ಹ್ಯಾಪಿ ಅವ್ರು ಒಮ್ಮೆ ಕೂಡ ಹ್ಯಾಪಿ ಆಗಿರಲ್ಲ, ತುಂಬಾ ಬೈತಾರೆ ತಮ್ಮ ಆಫೀಸರ್ಸ್ಗೆ ಅಂತ. ನಾನು ಹಂಗೆ ಕಾಣಿಸ್ತೀನ? ರಜಜ್ಜಿ, ದೇಶದ ಜನತೆ ಆಸೆಗಳು ಅಪೇಕ್ಷೆಗಳು ತುಂಬಾನೇ ಇವೆ. ನಮ್ಮೆಲ್ಲರಿಂದಲೂ ಇದೆ. ಅಧಿಕಾರಿಗಳಿಂದ ಇದೆ, ನನ್ನಿಂದ ಇದೆ, ಎಲ್ಲ ಕಲೀಗ್ಸಿಂದನೂ ಇದೆ. ಮತ್ತೆ ವರ್ಷಾನುಗಟ್ಲೆಯಿಂದ ಈ ದೇಶ ವಂಚಿತ ಆಗಿತ್ತು, ಪೀಡಿತ ಆಗಿತ್ತು. ಎಷ್ಟೋ ಸಾಮಾನ್ಯ ದೈನಂದಿನ ವಸ್ತುಗಳಿಗೋಸ್ಕರ ಜನ ತುಂಬಾ ಒದ್ದಾಡ್ತಾ ಇದ್ರು. ಒಂದು ಸಣ್ಣ ವಿಷಯ ಅಂದ್ರೆ ದೇಶದ ಪ್ರತಿ ಮನೆಯಲ್ಲೂ ವಿದ್ಯುತ್ ಇಲ್ಲ. ಒಂದ್ ವೇಳೆ ನಮಗೆ ಅದನ್ನೂ ಪೂರೈಸಕ್ಕಾಗ್ಲಿಲ್ಲ ಅಂತಂದ್ರೆ, ಮತ್ತೆ ಕೋಟ್ಯಾಂತರ ಮಕ್ಕಳು ವಿದ್ಯುತ್ ಇಲ್ಲದೆ ವಂಚಿತರಾಗಿದ್ದಾಗ ಅದ್ರ ಬಗ್ಗೆ ನೀವು ಅಧಿಕಾರಿಗಳ ಜೊತೆ ಡೀಲ್ ಮಾಡೋವಾಗ ಅಧಿಕಾರಿಗಳನ್ನ ಬೇಗ ಆಕ್ಷನ್ ತಗೊಳ್ಳಿ, ಹಳ್ಳಿ ಹಳ್ಳಿಗೂ ವಿದ್ಯುತ್ ತಗೊಂಡು ಹೋಗಿ ಪ್ರತಿ ಮನೆಗೂ ನೀವು ಜನಗಳಿಗೆ ಸೌಲಭ್ಯ ಸಿಗೋ ತರ ಡಿಮಾಂಡ್ ಮಾಡಿದಾಗ, ಅದರಲ್ಲಿ ಯಾರಾದ್ರೂ ಸ್ವಲ್ಪ ಮೈಗಳತನ ಮಾಡಿದ್ರೆ, ಯಾರಾದ್ರೂ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ, ಇಲ್ಲ ಯಾರಾದ್ರೂ ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಸ್ವಾಭಾವಿಕವಾಗಿ ಕೋಪ ಬರುತ್ತಲ್ವಾ? ನೀವು ಹೇಳ್ತಾ ಇರೋಂಥ ಮಾತು ಸರಿ. ನೀವು ಮನೆಗೂ ವಿದ್ಯುತ್ತನ್ನ ತಲುಪಿಸಿದ್ರಿ. ಮತ್ತೆ ನಂದು ಒಂದು ಎಮೋಷನಲ್ ಕನೆಕ್ಟ್ ಇದೆ. ನಾನು ಕೂಡ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಓದಿದ್ದೀನಿ. ಮತ್ತೆ ನಿಮ್ ಫಾದರ್ ವೇಜ್ಜಿ ಅವರ ಪರಿಚಯ ನನಗೆ ಚೆನ್ನಾಗಿತ್ತು. ಅವ್ರು ನನಗೆ ಹೇಳಿದ್ರು ಅವರು ಕೂಡ ಮನೆಯಲ್ಲಿ ವಿದ್ಯುತ್ ಇರಲಿಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಓದಿದ್ದೆ ಅಂತ. ನಾವೊಂದು ಚಿಕ್ಕ ಮನೆಯಲ್ಲಿ ಅಂಬಾಲ ಚಾವಣಿಲಿ ಪರಿವಾರ ವಾಸ ಮಾಡ್ತಾ ಇತ್ತು. ಆ ಕಾಲದಲ್ಲಿ ವಿದ್ಯುತ್ ಇರಲಿಲ್ಲ. ಸೊ ಸ್ಟ್ರೀಟ್ ಲೈಟ್ ಕೆಳಗೆ ಇಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಆ ಥರದಲ್ಲಿ ಅವರು ತಮ್ಮ ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಂಗ್ ಮಾಡಿದ್ರು. ಆಮೇಲೆ ಅಫ್ಕೋರ್ಸ್ ಬನಾರಸ್ಗೆ ಹೋಗಿ ಅಲ್ಲಿ ಹಿಂದೂ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗ್ ಮಾಡುವಂಥ ಅವಕಾಶ ಸಿಕ್ತು ಅವ್ರಿಗೆ. ಮತ್ತೆ ಆಮೇಲೆ ಮುಂಬೈನ ದಾರಿ ತೆಕ್ಕೊಳ್ತು, ಮುಂಬೈ ಅವರನ್ನ ಅಪ್ಕೊಳ್ತು. ಮುಂಬೈಯಲ್ಲಿ ನೋಡಿ, ಮುಂಬೈ ಈಸ್ ಅ ಸಿಟಿ ಆಫ್ ಡ್ರೀಮ್ಸ್. ಮುಂಬೈ ಅವರಿಗೆ ಬೇರೆ ಬೇರೆ ಥರದ ಅವಕಾಶಗಳನ್ನ ಕೊಡ್ತು. ಮತ್ತೆ ಇದೇ ಥರ ಒಂದು ತುಂಬಾ ದೊಡ್ಡ ಕೊಡುಗೆ ಸ್ವಾತಂತ್ರ್ಯ ಬಂದು 70 ವರ್ಷ ಆದ್ಮೇಲೆ ಮೊದಲನೇ ಸಲ ಒಬ್ಬ ಸಂವೇದನಾಶೀಲ ಪ್ರಧಾನಮಂತ್ರಿ ದೇಶಕ್ಕೆ ಸಿಕ್ಕಿದ್ರು. ನೋಡಿ, ಅವರ ಮನಸ್ಸಲ್ಲಿ ನೋವಿತ್ತು. ಅಂದ್ರೆ ನಮ್ಮ ಅಮ್ಮ, ನಮ್ಮ ಅಕ್ಕಂದ್ರು, ಹೆಣ್ಮಕ್ಕಳಿಗೆ ಶೌಚಾಲಯದಂತ ಒಂದು ತುಂಬಾ ಬೇಸಿಕ್ ಅಮ್ಯುನಿಟಿ, ಬೇಸಿಕ್ ನೀಡ್, ಅದರಿಂದಲೂ ವಂಚಿತರನ್ನಾಗಿಟ್ಟಿದ್ರು. ಅಲ್ಲ, ದೇಶದ 50% ವಾಸಿಗಳು ಟಾಯ್ಲೆಟೇ ಇಲ್ಲದೆ, ಶೌಚಾಲಯ ಇಲ್ಲದೆ 2014 ತನಕ ಹೊಲಗಳಿಗೆ ಹೋಗೋದು ತುಂಬಾ ತುಂಬಾ ನಾಚಿಕೆಗೇಡಿನ ವಿಷಯ ಇದು. ಮತ್ತೆ ಈ ನಾಚಿಕೆಗೇಡು ಪೂರ್ತಿ ದೇಶದ್ದಾಗಿತ್ತು, ನಮ್ಮೆಲ್ಲರದು ಆಗಿತ್ತು. ಆದ್ರೆ ಇಷ್ಟೊಂದು ಸರ್ಕಾರಗಳು ಬಂದು ಪೀಳಿಗೆಯಿಂದ ಪೀಳಿಗೆಗೆ ಬಂದು ಪರಿವಾರ ಸರ್ಕಾರಗಳನ್ನ ನಡೆಸ್ತು. ಯಾರ ಮನ್ಸಲ್ಲಾದ್ರೂ ಕೊನೆಗೆ ಬಿಡಿ, ಅವ್ರಿಗಿದೆಲ್ಲ ಅರ್ಥನೂ ಆಗಲ್ಲ, ಅವರಂತೂ ತುಂಬಾ ಪ್ರಿವಿಲೇಜ್ಡ್ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆದವರು. ಇವೆಲ್ಲ ಮೋದಿಜಿ ಅವರಂತೂ ತುಂಬಾ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಅವರು ತುಂಬಾನೇ ಬಡತನದಿಂದ ಬಂದವರು. ಅವರು ಹಳ್ಳಿ ಸ್ಕೂಲ್ಗೆ ಹೋಗ್ತಾ ಇದ್ರು. ಲಿಟ್ರಲಿ ಒಂದು ಸಾಮಾನ್ಯ ಪರಿವಾರದ ಸಣ್ಣ ಪುಟ್ಟ ತೊಂದರೆಗಳು, ಸಾಮಾನ್ಯ ಪರಿವಾರದಲ್ಲಿ ಏನ್ ನೋಡ್ತಾ ಇದ್ರು, ಆ ಒಂದು ಸಂವೇದನಾಶೀಲ ವ್ಯಕ್ತಿತ್ವದ ಪರಿಚಯ ಆಗಿದ್ದು ಇವತ್ತು ದೇಶದಲ್ಲಿ ಪ್ರತಿ ಮನೆಯಲ್ಲೂ ಅವಶ್ಯಕವಾದ ಶೌಚಾಲಯ ಇದೆ, ಪ್ರತಿ ಮನೆಯಲ್ಲೂ ವಿದ್ಯುತ್ ಇದೆ, ಡಿಜಿಟಲ್ ಕನೆಕ್ಟಿವಿಟಿ ದೇಶದ ಮೂಲೆಯಲ್ಲೂ ಇದೆ, ಹಳ್ಳಿಯ ಪ್ರತಿ ಮನೆ ತನಕನೂ ರಸ್ತೆಗಳಾಗಿವೆ. ಇವತ್ತು ಎಂಥ ಸ್ಥಿತಿ ಇದೆ ಅಂತಂದ್ರೆ, ದೇಶದಲ್ಲಿರುವಂತಹ ಪ್ರತಿ ಮನೆಯಲ್ಲೂ ನಲ್ಲಿನಲ್ಲಿ ಪ್ರತಿನಿತ್ಯ ನೀರು ಬರುತ್ತೆ. ಒಂಥರದಲ್ಲಿ ಹೇಳ್ಬೇಕು ಅಂದ್ರೆ, ದೇಶದ ಜನಗಳ ಸಾಮಾನ್ಯ ಅವಶ್ಯಕತೆಗಳೇನಿದೆಯೋ 3.5 ಕೋಟಿ ಕುಟುಂಬಗಳಿಗೆ ತಮ್ಮದೇ ಸ್ವಂತ ಮನೆ, ಒಂದು ಅರ್ಥದಲ್ಲಿ 3.5 ಕೋಟಿ ಕುಟುಂಬಗಳನ್ನ ಲಕ್ಪತಿ ಮಾಡಿಬಿಟ್ರು. ಆಮೇಲೆ ಇಡೀ ಸರ್ಕಾರನೇ ಇಳಿದ್ಬಿಡುತ್ತೆ ಪ್ರಧಾನಮಂತ್ರಿ ಮೋದಿಜಿಯವರ ಪ್ರೇರಣೆಯಿಂದ, ಅವರ ಮಾರ್ಗದರ್ಶನದಲ್ಲಿ ಅವರ ಕಾರ್ಯಕ್ರಮನ ಮನೆಗೂ ತಲುಪಿಸೋದಿಕ್ಕೆ. ಇವ್ರು ಕೆಲಸ ಮಾಡೋ ರೀತಿನ ಎಲ್ಲರೂ ಇಷ್ಟಪಡೋದಿಲ್ಲ. ನೀವು ಆಫೀಸರ್ಸ್ನ ಅರ್ಧ ರಾತ್ರಿಲೂ ಎಬ್ಬಿಸ್ಬಿಡ್ತೀರಾ, ಯಾರಿಗೋ ರಾತ್ರಿ 2 ಗಂಟೆನಲ್ಲಿ ಕಾಲ್ ಮಾಡ್ಬಿಡ್ತೀರಂತೆ. ಅದೇನು ಅಂತಂದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪದೇ ಪದೇ ನಮ್ಮೆಲ್ರಿಗೂ ಒಂದು ಮಾತನ್ನ ಹೇಳ್ತಾನೆ ಇರ್ತಾರೆ, ನೀವೆಷ್ಟು ಗಂಟೆ ಕೆಲಸ ಮಾಡ್ತಿರೋ ಅದಕ್ಕಿಂತ 1 ಗಂಟೆ ಜಾಸ್ತಿ ನಾನು ಕೆಲಸ ಮಾಡ್ತೀನಿ. ಮತ್ತೆ ಸಮಯ ಕಡಿಮೆ ಇದೆ, ಕೆಲಸ ತುಂಬಾ ಇದೆ, ದೇಶದ ಆಸೆಗಳು ತುಂಬಾ ಇದೆ, ನಮ್ಮೆಲ್ಲರ ಮೇಲೂ ಜನರ ಭರವಸೆಗಳು ಮನೆ ಮಾಡಿದೆ. ಆಮೇಲೆ
ನನಗನ್ಸುತ್ತೆ ನಾವೆಲ್ಲರೂ 24 ಗಂಟೆ ತಯಾರಾಗಿರ್ಬೇಕು ಅಂತ. ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ನನ್ನ ಇಂಟರ್ನಲ್ ರೀಡಿಂಗ್ ಮತ್ತೆ ಫೈಲ್ಸ್ ಎಲ್ಲ ರಾತ್ರಿ ನೋಡ್ಬೇಕು, ಸ್ವಲ್ಪ ಟೈಮ್ ಉಳಿಸ್ತಾ ನೋಡಿ, ಇದ್ದೀನಿ. ಆಫೀಸರ್ಸ್ ಏನಿದ್ದಾರೆ, IAS ಇರ್ಬೋದು, IPS ಇರ್ಬೋದು, ನೀವ್ ಈ ರೀತಿ ರಾತ್ರೋರಾತ್ರಿ ಎಬ್ಬಿಸ್ಲಿ ಅಂತ ಅವರೇನು ಸರ್ವಿಸ್ಗೆ ಬಂದಿಲ್ಲ ಅಲ್ಲ. ಇಲ್ಲ ನೋಡಿ, ನಮಗೂ ಏನು ಮನ್ಸಿಲ್ಲ ರಾತ್ರಿ ಯಾರನ್ನ ಮನ್ಸಲ್ಲಿರೋದನ್ನ ಹೇಳ. ನಾನು ಮಲ್ಗಲ್ಲ, ಮಲ್ಗೋರ್ಗೂ ಬಿಡಲ್ಲ. ಇದು ಗಂಭೀರವಾದ ಆರೋಪ ರಜತ್ಜಿ ಅವರೇ. ನನ್ನ ನಂಬಿಕೆ ಏನು ಅಂತಂದ್ರೆ, ಇವತ್ತು ಯಾರು ಸರ್ಕಾರಿ ಕೆಲಸದಲ್ಲಿದ್ದಾರೋ ಅವರ ಮನಸ್ಸಲ್ಲೂ ಈ ಒಂದು ಇಚ್ಛೆ ಜಾಗೃತಗೊಂಡಿದೆ. ಇವತ್ತು ನಮ್ಮ ಅಧಿಕಾರಿಗಳು, ಕರ್ಮಚಾರಿಗಳು ಬರ್ತಿದ್ದ ಹಾಗೇನೆ ಈ ಹೊಸ ಕಲ್ಚರ್ ಜೊತೆಗೆ, ಹೊಸ ಯೋಜನೆ ಜೊತೆಗೆ ತಮ್ಮನ್ನ ತಾವು ಹೊಂದಿಸ್ಕೋತಾ ಇದ್ದಾರೆ. ಅಂದ್ರೆ ನಾವು ಜನತೆಗೆ ನಾವು ಡೆಲಿವರ್ ಮಾಡಬೇಕಾಗಿದೆ. ಅಲ್ಟಿಮೇಟ್ಲಿ ಸರ್ಕಾರ ಜೈಕಾರ ಮತ್ತೆ ಘೋಷಣೆಗಳಿಂದ ನಡೆಯೋದಿಲ್ಲ. ಆ ಕಾಲ ಎಲ್ಲ ಹೋಯ್ತು. ಹಿಂದೆ ಕಾಂಗ್ರೆಸ್ ಇದ್ದ ಕಾಲದಲ್ಲಿ ಒಂದು ಚುನಾವಣೆ ಬರ್ತಿದ್ದ ಹಾಗೆ ಅನೌನ್ಸ್ ಮಾಡ್ಬಿಡ್ತಾ ಇದ್ರು, ಈಗ ಈ ಏರಿಯಾದಲ್ಲಿ ರೈಲ್ವೆಗೆ ಸರ್ವೆ ಆಗುತ್ತೆ ಅಂತ. 5 ವರ್ಷ ಆದ್ಮೇಲೆ ಮುಂದಿನ ಚುನಾವಣೆ ಬಂದಾಗ ಅವ್ರಿಗೆ ನೆನಪಾಗುತ್ತೆ, ಅಯ್ಯೋ ಸರ್ವೆ ಆದ್ಮೇಲೆ ಏನು ಆಗಿಲ್ವಲ್ಲಪ್ಪ ಅಂತ. ಆಗ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ ಅಂತ ಘೋಷಣೆ ಮಾಡ್ತಾರೆ. ಆಮೇಲೆ ಮತ್ತೆ 5 ವರ್ಷ ಆದ್ಮೇಲೆ ಬಜೆಟ್ ಕೊಡೋದು. ಹೀಗೆ ಮಾಡ್ತಾ ಮಾಡ್ತಾ ಎಷ್ಟೋ ಪ್ರಾಜೆಕ್ಟ್ಗಳು ವರ್ಷಾನ್ಗಟ್ಲೆ ಎಳ್ಕೊಂಡು ಹೋಗ್ತಾ ಇತ್ತು, ಸಿಕ್ಕಾಕೊಂಡು ಒದ್ದಾಡ್ತಾ ಇತ್ತು. ಪ್ರಧಾನಮಂತ್ರಿ ಮೋದಿಜಿಯವರು ಎಂಥ ಪ್ರಧಾನಮಂತ್ರಿ ಅಂತಂದ್ರೆ, ಅವ್ರು ಯಾವುದೇ ಘೋಷಣೆ ಮಾಡೋಕ್ಕೂ ಮೊದಲೇ ಸಂಪೂರ್ಣವಾಗಿ ಅದನ್ನ ಯೋಚಿಸಿ ತಿಳ್ಕೊಂಡು ಆಮೇಲೆ ರಣನೀತಿ ಮಾಡ್ಲಾಗತ್ತೆ. ಇವತ್ತು PM ಗತಿಶಕ್ತಿ ಒಂದು ಅತ್ಯಾಧುನಿಕ ಮತ್ತೆ ವಿಶ್ವದಲ್ಲೇ ಮೊದಲನೇದಾಗಿ ಅವರೊಂದು ಹೊಸ ವಿಧಾನ ಹುಡುಕೊಂಡಿದ್ದಾರೆ. ಅದರಿಂದ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ತುಂಬಾ ಸ್ಪೀಡ್ ಆಗಿ ಒಂದು ಒಳ್ಳೆ ರೀತಿನಲ್ಲಿ ಇಂಪ್ಲಿಮೆಂಟ್ ಮಾಡಬಹುದಾಗಿದೆ, ಪ್ಲಾನ್ ಮಾಡಬಹುದಾಗಿದೆ. ಹಿಂದೆ ಎಲ್ಲ ರೈಲ್ವೆ ಅವ್ರ ಸರ್ವೆ 2-3 ವರ್ಷ ತಗೋತಾ ಇತ್ತು. ಈಗ 1 ವಾರ 2 ವಾರದಲ್ಲೇ ನಡೀತಾ ಇದೆ. ರೋಡ್ ಪ್ರಾಜೆಕ್ಟ್ಸ್ಗಳು ತುಂಬಾ ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡಬಹುದಾಗಿದೆ. ಅಂದ್ರೆ ಫಾರೆಸ್ಟ್ ಅಥವಾ ಯಾವುದೋ ವೈಲ್ಡ್ ಲೈಫ್ ಸ್ಯಾಂಚುರಿ ಬಂದ್ಬಿಡ್ತು ಅಂತ ಅರ್ಧಂಬರ್ಧಕ್ಕೆ ನಿಲ್ಸದೇ ಇರೋ ಹಾಗೆ. ಹೀಗೆ ಇವತ್ತಿನ ಒಂದು ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದಕ್ಕೆ ನಾವು ಹಗಲು ರಾತ್ರಿಯಿಂದ ಕೆಲಸ ಮಾಡ್ಲೇಬೇಕಾಗತ್ತೆ. ಅಧಿಕಾರಿಗಳು ಕೂಡ ಇದರಲ್ಲಿ ನಮ್ ಜೊತೆಗೆ ಹೆಗಲ್ ಕೊಟ್ಟು. ಪಿಯೂಷ್ ಜಿ, ನೀವಂತೂ 9 ವರ್ಷಗಳಿಂದ ಮೋದಿಜಿ ಜೊತೆ ಕೆಲಸ ಮಾಡ್ತಿದ್ದೀರಾ. ಅವರ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಬೇರೆ. ಸೊ ನಿಮ್ಗಂತೂ ಗೊತ್ತೇ ಇರಬೇಕು ಅವರೊಳಗೆ ಇಷ್ಟೊಂದು ಉತ್ಸಾಹ ಎಲ್ಲಿಂದ ಬರುತ್ತೆ. ಅವರ ಉತ್ಸಾಹ, ಅವರ ಸಂವೇದನಾಶೀಲತೆಯ ಚರಿತ್ರೆದೇ ಒಂದು ಭಾಗ. ತುಂಬಾ ಡಿಸಿಪ್ಲಿನ್ಡ್ ಅವರು. ಪ್ರತಿ ಪ್ರಾಜೆಕ್ಟ್, ಪ್ರತಿ ಪ್ರೋಗ್ರಾಮ್ ಏನೇ ಲಾಂಚ್ ಮಾಡಿದ್ರು ತುಂಬಾ ಅಳೆದು ತೂಗಿ ಹೇಗೆ ಮಾಡಬಹುದು, ಎಷ್ಟು ಸಮಯದೊಳಗೆ ಮಾಡಬಹುದು, ಹೇಗೆ ಜವಾಬ್ದಾರಿನ ಜನಗಳಿಗೆ ಹಂಚಬೇಕಾಗತ್ತೆ, ಅದ್ರ ಮೇಲೆ ಗಮನ ಇಡೋದು. ನೋಡಿ, ಅವ್ರ ಕೆಲಸ ಮಾಡೋ ರೀತಿನ ಒಂದು ಉದಾಹರಣೆ ಜೊತೆಗೆ ನಾನು ನಿಮ್ಗೆ ಅರ್ಥ ಮಾಡಿಸ್ತೇನೆ. ಸರ್ಕಾರಿ ಖರೀದಿ. ಈಗ ಸರ್ಕಾರದಲ್ಲಿ ಯಾರಾದ್ರೂ ಒಂದು ಪೆನ್ ಪೆನ್ಸಿಲ್ ಖರೀದಿ ಮಾಡಿದ್ರು ಅಥವಾ ಯಾವುದೇ ಸರ್ವಿಸ್ ತಗೊಳ್ಳಿ, ಪ್ರತಿಯೊಂದು ವಿಷಯಕ್ಕೂ ನಾವೊಂದು ಜೆಮ್ ಪೋರ್ಟಲ್ ಮಾನ್ಯ ಪ್ರಧಾನಮಂತ್ರಿಗಳು ಕಾನ್ಸೆಪ್ಚುಯಲೈಸ್ ಮಾಡಿದ್ರು. ಪೂರ್ತಿ ಸರ್ಕಾರಿ ಖರೀದಿನ ಪಾರದರ್ಶಕವಾದ ವ್ಯವಸ್ಥೆನ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್, ಅದನ್ನ ಜೆಮ್ ಅಂತೀವಿ. ಇವತ್ತ ಜೆಮ್ ಜಾರಿಯಾಗಿದೆ. ಈಗ ತಾನೇ ಏನು ವರ್ಷ ಕೊನೆ ಆಯ್ತಲ್ಲ, ಅದರಲ್ಲಿ 2 ಲಕ್ಷ ಕೋಟಿಯ ಸರ್ಕಾರಿ ಖರೀದಿ ಜೆಮ್ ಮಾಧ್ಯಮದ ಮೂಲಕ ಆಯ್ತು. ಮತ್ತೆ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂದಾಜಿನ ಪ್ರಕಾರ 40,000 ಕೋಟಿ ರೂಪಾಯಿ ಸರ್ಕಾರಿ ಖಜಾನೆದು. ಅಂದ್ರೆ ಒಂದು ಅರ್ಥದಲ್ಲಿ ಪ್ರಜೆಗಳ ದುಡ್ಡೇನಿದೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಜೆಮ್ ಮಾಧ್ಯಮ ಕೆಲಸ ಮಾಡಿದೆ. ಈಗ ನೋಡಿ, ನೀವು ಇಡೀ ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಲೀಡರ್ಸ್ ಅನ್ನ ಭೇಟಿ ಮಾಡಿದಾಗ ಕಾಮರ್ಸ್ ಮಿನಿಸ್ಟರ್ ಸ್ಥಾನದಲ್ಲಿ ಹೆಡ್ ಆಫ್ ದಿ ಸ್ಟೇಟ್ ಭೇಟಿ ಮಾಡ್ತಿರಲ್ಲ, ಅವ್ರೇನ್ ಕೇಳೋದಿಲ್ವಾ ನಿಮ್ಮನ್ನ ಮೋದಿಜಿ ಏನ್ ತಿಂತಾರೆ ಅಂತ? ಅವ್ರ ಊಟನ ಕೇವಲ ಬದುಕಕ್ಕೋಸ್ಕರ ತಿಂತಾರೆ. ಅವ್ರ ಪ್ರಕಾರ ಭೋಜನ ಅಥವಾ ಜೀವನ ಊಟ ಮಾಡೋದಕ್ಕಷ್ಟೇ ಅಲ್ಲ. ನಮ್ಮಲ್ಲಿ ತುಂಬಾ ಜನ ಪೂರ್ತಿ ಸಮಯ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನನ್ನನ್ನು ನಾನು ತಪ್ಪಿತಸ್ಥ ಅಂತೀನಿ. ಅಂದ್ರೆ ಮುಂಬೈಗೆ ಹೋದ್ಮೇಲೆ ಪಾವ್ ಭಾಜಿ ತಿನ್ಲಿಲ್ಲ ಅಂದ್ರೆ ಮಜಾನೇ ಇರಲ್ಲ ನಂಗೆ. ನಾವೆಲ್ಲರೂ ಹೇಗೆ ಅಂತಂದ್ರೆ ಊಟದ ರುಚಿನ ನಾವು ಎಂಜಾಯ್ ಮಾಡ್ತೀವಿ. ಪ್ರಧಾನಮಂತ್ರಿಗಳು ಹೇಗಪ್ಪ ಅಂತಂದ್ರೆ ಬದುಕಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನೋದು ಅಭ್ಯಾಸ ಆಗ್ಬಿಟ್ಟಿದೆ ಅವರಿಗೆ. ಆಮೇಲೆ ನಿಮ್ಗೆಲ್ಲ ಗೊತ್ತೇ ಇದೆ, ನವರಾತ್ರಿ ದಿನಗಳಲ್ಲಂತೂ ಅವರು ಕೇವಲ ನೀರು ಕುಡ್ಕೊಂಡು 9 ದಿವಸ ಕಳೀತಾರೆ. ಸೊ ಅವರ ಈ ಭಕ್ತಿ ಏನಿದೆ, ಅವರ ದೃಢ ಸಂಕಲ್ಪ ಏನಿದೆ ಅಂದ್ರೆ ನಮ್ಮ ಜೀವನನ ಸಂಪೂರ್ಣವಾಗಿ ಸಮಾಜಕ್ಕೆ ಸಮರ್ಪಿತ ಮಾಡಬೇಕು ಅನ್ನೋದು, ಇದು ಅವರ ಉತ್ಸಾಹದ ಒಂದು ದೊಡ್ಡ ರಹಸ್ಯ ಅಷ್ಟೇನೆ. ಸರಿ, ಈಗ ನಿಮ್ಗೆ ಹೇಗೆ ಆಗಾಗ ಕೋಪ ಬರುತ್ತೋ, ನೀವು ಆಫೀಸರ್ಸ್ಗೆ ಬೈತಿರಲ್ಲ, ಹಾಗೆ ಮೋದಿಜಿಗೂ ಕೋಪ ಬರುತ್ತಾ? ನಿಮಗ್ ಬೈತಾರಾ? ಅಂದ್ರೆ ಇದು ನಿಮ್ಗಿದನ್ನ ಕೇಳಿ ಆಶ್ಚರ್ಯ ಆಗ್ಬೋದು. ಅಂದ್ರೆ ನಂಗೆ ಇಲ್ಲಿ ತನಕ ಯಾವತ್ತೂ ಬೈದಿಲ್ಲ ಅವರು.
ಆದ್ರೆ ಖಂಡಿತ ಸುಮಾರು ಸಲ ನನಗೆ ಸಲಹೆ ಕೊಟ್ಟಿದ್ದಾರೆ, ನೀನು ಬೈಯೋದನ್ನ ಬಿಟ್ಬಿಡು ಅಂತ. ಪ್ರಧಾನಮಂತ್ರಿ ಮೋದಿಜಿ ಅವರದು ಬೈಯೋ ಸ್ವಭಾವ ಅಲ್ವೇ ಅಲ್ಲ. ಅವರು ಅರ್ಥ ಮಾಡಿಸೋದ್ರಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಆಮೇಲೆ ಅವ್ರ ಜೊತೆ ನೀವು ಮಾತುಕತೆ ನಡೆಸಿದಾಗ, ಯಾವ್ದಾದ್ರು ಪ್ರೆಸೆಂಟೇಶನ್ ಕೊಟ್ಟಾಗ, ಯಾವ್ದಾದ್ರು ಮೀಟಿಂಗ್ಗೆ 1-2 ಗಂಟೆ ಅವ್ರ ಜೊತೆ ಇದ್ದಾಗ ಮಾನ್ಯ ಪ್ರಧಾನಮಂತ್ರಿಗಳು ತುಂಬಾ ಕಡಿಮೆ ಮಾತಾಡ್ತಾರೆ. 1 ಗಂಟೆ ಅವಧಿಲಿ ಅವರು 5 ನಿಮಿಷ 10 ನಿಮಿಷ ಅದಕ್ಕಿಂತ ಜಾಸ್ತಿ ಮಾತಾಡೋದಿಲ್ಲ. ಅವರ ಇಂಪ್ರೆಷನ್ ಹೇಗಿದೆ ಅಂದ್ರೆ ಅವ್ರ ಮುಂದೆ ಯಾರು ಮಾತಾಡೋದೇ ಇಲ್ಲ, ಬರೀ ಅವರೇ ಮಾತಾಡ್ತಾರೆ, ಎಲ್ಲರೂ ಬರೀ ಕೇಳಿಸ್ಕೊತಾರೆ ಅಂತ. ಅದೇನು ಅಂತಂದ್ರೆ, ಇಂತಹ ಸುಮಾರಷ್ಟು ತಪ್ಪು ಇಂಪ್ರೆಷನ್ಸ್ ಹರಡುವಂತ ಪ್ರಯತ್ನ ನಡೀತಾನೇ ಇದೆ. ರಜತ್ ಅವರೇ, ನನಗೆ ಪೂರ್ತಿ ನಂಬಿಕೆ ಇದೆ. ಅಂದ್ರೆ ಭಾರತದ ಜನರಿಗೆ ಅವ್ರ ಮೇಲೆ ಯಾವುದೇ ರೀತಿಯ ಡೌಟ್ ಇಲ್ಲ. ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲೂ ಯಾವುದೇ ಡೌಟ್ ಇಲ್ಲ. ಭಾರತದ ಜನತೆ ಅವರ ಕೆಲಸ ಮಾಡೋ ರೀತಿ ನೋಡಿದ್ದಾರೆ. ಆಮೇಲೆ ಈ ಪರೀಕ್ಷೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಯುವತಿಯರ ಹತ್ರ ಪ್ರಧಾನಮಂತ್ರಿಗಳು ಬರ್ತಾರೆ. ಬೇರೆ ಬೇರೆ ಫೋರಂಗಳಲ್ಲಿ ಪ್ರಧಾನಮಂತ್ರಿಗಳು ನಮ್ಮ ಆಟಗಾರನ್ನ ಭೇಟಿ ಮಾಡೋದಕ್ಕೆ ಅಂತ ಬರ್ತಾರೆ. ನಮ್ಮ ಸ್ಟಾರ್ಟ್ಅಪ್ ಆಂಟ್ರಪ್ರಿನರ್ಸ್ ಸಿಗ್ತಾರೆ, ನಮ್ಮ ಇನ್ನೋವೇಟರ್ಸ್ ಸಿಗ್ತಾರೆ, ನಮ್ಮ ಉದ್ಯಮಿಗಳನ್ನ ಭೇಟಿ ಆಗ್ತಾರೆ, ನಮ್ಮ ರೈತರ ಜೊತೆ ಸಂವಾದ ಮಾಡ್ತಾರೆ. ಅವರೆಲ್ಲರ ಅನುಭವನೂ ಒಂದೇ. ಅಂದ್ರೆ ಪ್ರಧಾನಮಂತ್ರಿಗಳು ಈಸ್ ಎ ಗುಡ್ ಲಿಸ್ನರ್. ಮತ್ತೆ ಅವರು ಹೊಸ ಹೊಸ ಐಡಿಯಾಸ್ಗೆ ನಿಮ್ಮನ್ನ ಹಚ್ತಾರೆ. ಅವರು ಬಲವಂತವಾಗಿ ನಿಮ್ಮ ಮೇಲೆ ಹೇರೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಿಮ್ಮನ್ನ ಕೇಳ್ತಾರೆ. ನಿಮ್ಮ ರಣನೀತಿ ಏನು ಅಂತ, ಸರಿ ಈ ರೀತಿನಲ್ಲೂ ಸ್ವಲ್ಪ ಯೋಚಿಸಿ ನೋಡಿ ಅಂತ. ನಿಮ್ಮೇಲೆ ಯಾವುದೋ ಕಾರ್ಯಕ್ರಮನ ಹೇರ್ತಾರೆ ಅಂತ ಅಲ್ಲ, ನಿಮಗೆ ಪ್ರೋತ್ಸಾಹ ಕೊಡ್ತಾರೆ. ನೀವು ಸ್ವಲ್ಪ ನಿಮ್ಮ ಬುದ್ಧಿನ ಓವರ್ ಟೈಮ್ ಚಲಾಯಿಸಿ ಅಂತ.